ಇವಾಗ ನಮ್ಮ ರೆಸಾರ್ಟಿಗೆ ಬಂದಿದ್ದೀವಿ. ನಮ್ಮ ರೆಸಾರ್ಟ್ ಹೆಸರು ಡ್ಯೂ ಡ್ರಾಪ್ಸ್ ಅಂತ. ಸೊ ನೋಡ್ಬೋದು ನೀವೇ. ಪ್ಲೇಸ್ ಚೆನ್ನಾಗಿದೆ. ಇಲ್ಲಿ ಆರ್ಚರಿನೂ ಆಡ್ಬೋದು. ಚಿಕ್ಕ ಮಕ್ಕಳಿಗೆ ಇಲ್ಲಿ ಜಾರಬಂಡಿ ಇದೆ, ಜೋಗಾಲಿ ಇದೆ. ಇಲ್ಲೊಂಥರ ಮಿನಿ ಪಾರ್ಕೇ ಇದೆ. ಸೊ ನಾವು ಚೆಕ್ ಇನ್ ಆಗಿದ್ದು 2 o'clock ಆಗಿತ್ತು. ಕರೆಕ್ಟ್ 2 ಟೈಮಿಗೆ ಚೆಕ್ ಇನ್ ಆದ್ರಿ ನಾವು ಡ್ಯೂ ಡ್ರಾಪ್ಸ್. ಪ್ಲೇಸ್ ಚೆನ್ನಾಗಿದೆ, ಆದರೆ ಹೈಜೀನ್ ಮೇಂಟೈನ್ ಮಾಡಿಲ್ಲ. ಕಪ್ಪೆ ಎಲ್ಲ ಸತ್ತು ಬಿದ್ದಿದೆ. ಸೊ ನಾವಿಲ್ಲಿ ಊಟಕ್ಕೆ ಬಂದಿದ್ರಿ. ಆ ಊಟ ಮಾತ್ರ ಫಸ್ಟಾಗಿತ್ತು. ಒಂದು ಉಪ್ಪಿಲ್ಲ, ಖಾರ ಇಲ್ಲ, ಚಿಕನಲ್ಲಿ ಟೇಸ್ಟೇ ಇಲ್ಲ, ಅಷ್ಟಂದರೆ ಫಸ್ಟಾಗಿತ್ತು. ಸೊ ನಾನು ರೆಕಮೆಂಡ್ ಮಾಡಲ್ಲ. ನಮ್ಮದು ಫ್ಯಾಮಿಲಿ ರೂಮ್ ತೊಗೊಂಡಿದ್ದೀವಿ. ಅಂದರೆ ಒಂದು ರೂಮಲ್ಲಿ 6ರಿಂದ 7 ಜನ ಮಲ್ಕೊಳ್ಬೋದು. ಟೆಂಟ್ ಸ್ಟೇನೂ ಸಿಗುತ್ತೆ. ಅದು ಬೇಸ್ಡ್ ಆನ್ ಪ್ರೈಸ್ ಡಿಪೆಂಡ್ ಆಗುತ್ತೆ. ನಮ್ಮದು 1700 ಏನೋ ಪೇ ಮಾಡಿದ್ವಿ ಪರ್ ಹೆಡ್. 2 ಪೂಲ್ ಇದೆ. ಗೂಗಲಲ್ಲಿ ಇರೋದು ಎಲ್ಲ ಫೇಕ್ ರೇಟಿಂಗ್ಸ್ ಅನ್ಸುತ್ತೆ. ಇಲ್ಲೇನು ಫುಡ್ಡು ಅದೆಲ್ಲ ಏನು ಚೆನ್ನಾಗಿಲ್ಲ. ನಾನು ಅವಾಗ ಬಾಹುಬಲಿ ಯಾಕೆ ಇದೆಯಾ ಇಲ್ಲಿ ಇಟ್ಕೊಂಡಿರ್ತೀಯಲ್ಲ, ಅವರು 3 ಬಾಣ ಬಿಡಕ್ಕೆ ಹೇಳಿದ್ರೆ ನಾನು 4 ಬಿಟ್ಬಿಟ್ಟೆ. ಅದೇ ಪ್ರಾಬ್ಲಮ್ ಆಗಿದೆ. ಯಾವ ಇವೆಲ್ಲ ಏ ಬೋಡ ಕರಾಟೆಗೆ ಹೋಗ್ತಾ, ಅದು ಕ್ಲೀನ್ ಆಗಿಲ್ಲ. ರೆಸಾರ್ಟ್ ಚೂರು ಚೆನ್ನಾಗಿಲ್ಲ. ಇಟ್ಸ್ ನಾಟ್ ಕ್ಲೀನ್, ಇಟ್ಸ್ ನಾಟ್ ಹೈಜೀನ್. ಫುಡ್ ಇಸ್ ಆಲ್ಸೋ ನಾಟ್ ಗುಡ್. Food is very bad. Even the resort also, I don't know why they have given 4 ratings for this resort. It's really worst. Please don't come here. ಡ್ಯೂ ಡ್ರಾಪ್ಸ್ ರೆಸಾರ್ಟ್ಗೆ ಬಂದಿದ್ದೀವಿ. ದ ವರ್ಸ್ಟ್ ರೆಸಾರ್ಟ್ ನಾನು ನೋಡಿದಲ್ಲಿ. ವರ್ಸ್ಟು. ಎಲ್ಲ ಮಲಯಾಳಂ ಬಂದಿರೋದಿಲ್ಲಿ. ಇಲ್ಲಿ ಕನ್ನಡದವರು ಅಂತೂ ಯಾರೂ ಇಲ್ಲ. ಇಲ್ಲಿ ಕೆಲಸ ಮಾಡೋರು ಅಷ್ಟೇ, ಎಲ್ಲ ಕರೆಕ್ಟಾಗಿದ್ದಾರೆ. ಒಂದು ಒಳ್ಳೆ ಊಟ ಇಲ್ಲ. ಬೆಂಗಳೂರಲ್ಲೇ ಎಷ್ಟು ಒಳ್ಳೊಳ್ಳೆ ರೆಸಾರ್ಟ್ಸ್ ಇದ್ದಾವೆ. ಇಲ್ಲಿ ಯಾವುದೇ ಕಾರಣಕ್ಕೂ ಬಂದರೆ ಯಾವ ರೆಸಾರ್ಟ್ಸು ಮಾಡಬೇಡಿ. ಸೊ ಇದು ನಮ್ಮ ರೂಮು. ರೂಮಿಂದ ವ್ಯೂ ಇದೆ. ಇದು ಇಷ್ಟು ಥರ. ರೂಮ್ ಡೀಸೆಂಟ್ ಆಗಿದೆ. ಅಷ್ಟೊಂದೇನು ಕೆಟ್ಟದಾಗೂ ಇಲ್ಲ, ಚೆನ್ನಾಗೂ ಇಲ್ಲ. ಇದು ಬಾಲ್ಕನಿ. ಇದು ವಾಶ್ರೂಮ್.
2 ವಾಶ್ರೂಮ್ ಇದೆ. ನಾವಿವಾಗ ಬಂದಿದ್ದೀವಿ ಸಿಂತರಿ ರಾಕ್ಸಲ್ಲಿ. ಇಲ್ಲಿಂದು ಫಾಲ್ಸ್ ಇದೆ, ಸಕ್ಕತ್ತಾಗಿದೆ ವ್ಯೂ ಮಾತ್ರ. ನೋಡಿ ತೋರಿಸ್ತೀನಿ ನಿಮಗೆ. ವಾಟ್ ಎ ಬ್ಯೂಟಿ. ಇದೊಂಥರ ಕಾಡು ಮನೆ ಬೀಳ್ತದೆ. ರಾಹುಲ್ ಆನೆ ಮರಿತಾರ, ಅವನೇ ಮಾಡ್ತಾನ. ನಾವು ಡೈಲಿ ನೋಡ್ತೀವಪ್ಪ. ಏನ್ ಅನ್ಕೊಂಡಿದ್ದೆ ನೀನು? ನನ್ನಷ್ಟು ಸ್ಮಾರ್ಟ್, ನನ್ನ ಬ್ಯೂಟಿ, ನನ್ನಂತ ಪರ್ಸನಾಲಿಟಿ ಇರೋ ಯಾವನಾದ್ರೂ ಒಬ್ಬ ಕೋತಿ ನನ್ನ ಮಗ ಇಲ್ಲಿದ್ದ ನಾ ತೋರಿಸ್ಬಿಡೆ.